4 ವರ್ಷದ ಮಗುವನ್ನ ಕೊಂದ ಕ್ರೂರಿ ತಾಯಿ ಪ್ರಕರಣ ಸಂಬಂಧ ಬೆಂಗಳೂರಿನಲ್ಲಿ ವಾಸ ಮಾಡಿಕೊಂಡಿದ್ರು ಆರೋಪಿ ಸೂಚನಾ ಸೇಠ್ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸೂಚನಾ ಸೇಠ್ ಹಿನ್ನೆಲೆ ಬಗ್ಗೆ ನ್ಯೂಸ್ ಫಸ್ಟ್ ನಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಲಭ್ಯವಾಗಿದೆ. ದಿ ಮೈಂಡ್ಫುಲ್ ಎಐ ಲ್ಯಾಬ್ ಸಂಸ್ಥೆಯ ಸಿಇಒ ಆಗಿರ್ತಾರೆ ಸೂಚನಾ ಸೇಠ್. ಅಮೆರಿಕಾದ ನ್ಯೂಯಾರ್ಕ್ನಲ್ಲೂ ಸಹ ಆಕೆ ಕೆಲಸವನ್ನ ಮಾಡಿ ಬಂದಿರ್ತಾಳೆ. ವಿಷ್ಣು ಪ್ರಸಾದ್, ನೀವು ಆಕೆ ಡೀಟೇಲ್ಸ್ ಅನ್ನ ಹೇಳ್ತಾ ಇದ್ರಿ, ಆಕೆ ಹಿಸ್ಟ್ರಿ ಬಗ್ಗೆ ಹೇಳ್ತಾ ಇದ್ರಿ. ಏನಾದ್ರೂ ಹಿಂದೆನೂ ಸಹ ಯಾವ್ದಾದ್ರು ಕ್ರೈಮ್ ಮಾಡಿರುವಂತಹ ಹಿಸ್ಟ್ರಿ ಇದೆಯಾ? ಸದ್ಯ ಆಕೆ ಏನ್ ಮಾಡ್ಕೊಂಡಿದ್ರು ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಕ್ರೈಮ್ ಮಾಡಿರುವಂಥದ್ದು ಯಾವುದೇ ಕ್ಲಾರಿಟಿ ಇಲ್ಲ. ಆದರೆ ಈಕೆ ಮೂಲತಃ ತಮಿಳುನಾಡಿನವರಾಗಿರುವಂಥದ್ದು. ಚೆನ್ನೈನಲ್ಲಿ ತನ್ನ SLC ತನಕ ಎಜುಕೇಷನ್ ಮುಗಿಸಿರುವಂಥವ್ರು. ಬಳಿಕ ಕೋಲ್ಕತ್ತಾಗೆ ಶಿಫ್ಟ್ ಆಗುವಂಥ ಕೆಲಸವನ್ನು ಮಾಡ್ತಾರೆ. ಕೋಲ್ಕತ್ತಾದಲ್ಲಿ BSc ಮಾಡ್ತಾರೆ, ಅದಾದ ಬಳಿಕ MSc ಮಾಡ್ತಾರೆ. ಆ ಸಂದರ್ಭದಲ್ಲಿ ಕೂಡ ಅಂದರೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಈ ಕ್ವಿಜ್ ಇರ್ಬೋದು, ಮತ್ತು ಈ ಡಾಟಾ ಅನಾಲಿಸಿಸ್ ಇರ್ಬೋದು, ಈ ರೀತಿ ಕೋಡಿಂಗ್ ಮಾಡುವಂತಹ ಕೆಲವೊಂದಷ್ಟು ಸ್ಕಿಲ್ಗಳನ್ನು ಈಕೆ ಕಲ್ತಿದ್ರು. ಅದರ ಆಧಾರದ ಮೇರೆಗೆ ಆಕೆ ಏನೋ ಸಾಕಷ್ಟು ಹೆಸರನ್ನು ಗಳಿಸುವಂಥ ಕೆಲಸವನ್ನು ಮಾಡಿದರು. ಜೊತೆಗೆ ರಾಷ್ಟ್ರೀಯ ಮಟ್ಟದಲ್ಲಿ ಸ್ಕಾಲರ್ಶಿಪ್ ಪಡೆಯುವಂತಹ ಒಂದು ಚುರುಕು ಇರುವಂತಹ ಮಗಳಾಗಿರು. ಇಂತಹ ಈಕೆ ಈ ರೀತಿ ಕೃತ್ಯವನ್ನು ಎಸಗಿರೋದು ಯಾಕೆ ಅನ್ನೋದು ಅನೇಕ ಅನುಮಾನಗಳು ಎಡೆ ಮಾಡಿಕೊಡ್ತಿರುವಂಥದ್ದು. ಅದರ ಸ್ವಂತ ಮಗುವನ್ನು ಆಕೆ ಕೊಂದಿದ್ದಾರೆ ಅನ್ನೋ ಪ್ರಾಣ ಬಂದಂಥ ಸಂದರ್ಭದಲ್ಲಿ ಪೊಲೀಸರ ತನಿಖೆ ವೇಳೆ ಈಗ ಬಹಿರಂಗ ಆಗ್ತಿರೋದು ಏನಂತಂದರೆ, ಎಲ್ಲೋ ಒಂದು ಕಡೆ ಈಕೆಯ ಫ್ಯಾಮಿಲಿ ಡಿಸ್ಪ್ಯೂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಇತ್ತೀಚೆಗಷ್ಟೇ ಆಕೆಗೂ ಮತ್ತು ಆಕೆಯ ಪತಿಗೆ ಡಿವೋರ್ಸ್ ಆಗಿರುವಂಥದ್ದು. ಸಾಮಾನ್ಯವಾಗಿ ಮಗು ಚಿಕ್ಕದಿದ್ದಂಥ ಸಂದರ್ಭದಲ್ಲಿ ತಾಯಿಯ ಬಳಿಯೇ ಮಗುವನ್ನು ಪೋಷಣೆಗೋಸ್ಕರ ಕೊಡುವಂಥ ಕೆಲಸವನ್ನು ಕೋರ್ಟ್ ಆರ್ಡರ್ ಮಾಡುವಂಥದ್ದು. ಅದರಂತೆ ಕೋರ್ಟ್ ಇತ್ತೀಚೆಗೆ ಮಗುವನ್ನು ನೋಡ್ಕೊಳ್ಳುವಂತಹ ಜವಾಬ್ದಾರಿನ ಈಕೆ ಕೊಟ್ಟಿದೆ. ಅದರ ಜೊತೆಗೆ ತನ್ನ ತಂದೆಗೆ ತನ್ನ ಮಗುವನ್ನು ನೋಡೋದಕ್ಕೆ ಸಾಮಾನ್ಯವಾಗಿ ಅವಕಾಶ ಕೊಡುವಂಥ ಕೆಲಸವನ್ನು ಮಾಡುತ್ತೆ. ಪ್ರತಿ ಭಾನುವಾರ ಅವ್ರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಕೊಟ್ಟಿದೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಿರುವಂಥದ್ದು. ಇದಕ್ಕೆ ಬೇಸರಗೊಂಡಂತಹ ಈಕೆ ಏಕಾಏಕಿ ಕಳೆದ ಜನವರಿ ಗೋವಾಕ್ಕೆ ಇಲ್ಲಿಂದ ತೆರಳುವಂತಹ ಕೆಲಸವನ್ನು ಮಾಡಿದ್ದಾರೆ. ಅಲ್ಲಿ ತೆರಳಿದಂತಹ ಬಳಿಕ ಹೋಟೆಲ್ನಲ್ಲಿ ಆ ಮಗುವಿನ ಮೇಲೆ ಅಂದರೆ ತನ್ನ ಪತಿಯ ಮೇಲಿನ ಕೋಪಕ್ಕೆ ಮಗುವನ್ನು ಕೊಂದುವಂತಹ ಕೆಲಸವನ್ನು ಮಾಡಿದ್ರ ಅನ್ನೊಂದು ಶಂಕೆಯನ್ನು ಕೂಡ ಈಗ ಪೊಲೀಸರು ವ್ಯಕ್ತಪಡಿಸಿರುವಂಥದ್ದು. ಆದರೆ ಈ ಒಂದು ಪ್ರಕರಣ ಗೋವಾದಲ್ಲಿ ನಡೆದಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಗೋವಾ ಪೊಲೀಸರು ಪ್ರಮುಖವಾಗಿ ಹೈಮಂಗಲ ಪೊಲೀಸ್ ಸ್ಟೇಷನ್ಗೆ ಬಂದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕೆನ ವಶಕ್ಕೆ ಪಡೆದುಕೊಂಡು ಕರ್ಕೊಂಡು ಹೋಗುವಂತಹ ಕೆಲಸವನ್ನು ಮಾಡಿದ್ದಾರೆ. ಅಲ್ಲಿ ಈ ಪ್ರಕರಣದ ಇನ್ವೆಸ್ಟಿಗೇಷನ್ ನಡೆಯುವಂಥ ಸಂದರ್ಭದಲ್ಲಿ ಯಾವ ರೀತಿ ಹೇಳಿಕೆ ಕೊಡ್ತಾರೆ ಮತ್ತು ಯಾವ ರೀಸನ್ಗೋಸ್ಕರ ಈಕೆ ಕೊಲೆ ಮಾಡಿದ್ರು ಅನ್ನುವಂಥದ್ದು ಈಗ ಪತ್ತೆ ಆಗಬೇಕಾಗಿದೆ. ಆದರೆ ಮೇಲ್ನೋಟಕ್ಕಿರುವಂಥದ್ದು ಎಲ್ಲ ಒಂದು ಕಡೆ ಗಂಡ ಹೆಂಡತಿಯ ಜಗಳ ಏನಿದೆ, ಆ ಜಗಳಕ್ಕೆ ಈ ಮಗು ಬಲಿ ಆಯಿತಾ ಅನ್ನೋ ಒಂದು ಪ್ರಶ್ನೆ ಮೂಡ್ತಿರುವಂಥದ್ದು. ಮತ್ತು ಸಾಕಷ್ಟು ಟ್ಯಾಲೆಂಟ್ ಇರುವಂತಹ ಮಹಿಳೆ ಏನು ಸ್ವತಃ ಸ್ಟಾರ್ಟಪ್ ಕಂಪ್ನಿಯನ್ನು ಶುರು ಮಾಡ್ತಾರೆ. ಜೊತೆಗೆ ಡೇಟಾ ಅನಾಲಿಸಿಸಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಹೋಗಿ ಕೆಲಸವನ್ನು ಮಾಡಿದ್ದಾರೆ. ಅನೇಕ ಪ್ರಮುಖ ಸಂಸ್ಥೆಗಳಲ್ಲಿ ಕೆಲಸವನ್ನು ಮಾಡಿದಂತಹ ಎಕ್ಸ್ಪೀರಿಯನ್ಸ್ ಹೊಂದಿದೆ. ಬರೋಬ್ಬರಿ 17ರಿಂದ 20 ವರ್ಷಗಳ ಕಾಲ ಅವರಿಗೆ ಎಕ್ಸ್ಪೀರಿಯನ್ಸ್ ಇರುವಂಥದ್ದು. ಅದ್ರ ಜೊತೆಗೆ ಹೊಸದಾಗಿ AI ಅನಾಲಿಸಿಸ್ ಬಗ್ಗೆ, ಅದರಲ್ಲೂ ಪ್ರಮುಖವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಂಬಂಧಪಟ್ಟಂತೆ ಅನೇಕ ಮಂದಿಗೆ ಈಕೆ ಟ್ರೈನಿಂಗ್ ಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿರುವಂತಹ ಮಹಿಳೆ ಒಂದು ಫ್ಯಾಮಿಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಂತ ಮಗುವನ್ನು ಈ ರೀತಿ ಕೊಂದಿದ್ದಾರೆ ಅನ್ನುವಂಥದ್ದು ಈಗ ಸದ್ಯಕ್ಕಿರುವಂತಹ ಪ್ರಶ್ನೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇನ್ವೆಸ್ಟಿಗೇಷನಲ್ಲಿ ಇನ್ನಷ್ಟು ಅಂಶಗಳು ಈಗ ರಿವೀಲ್ ಆಗಬೇಕಾಗಿದೆ. ಧನ್ಯವಾದ ವಿಷ್ಣು ಪ್ರಸಾದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸದ್ಯ ಉತ್ತರ ಗೋವಾ ಕ್ಯಾಂಡೋಲಿಮ್ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಇದ್ದಂತಹ ಸೂಚನಾ ಸೇಠ್ ಅನ್ನೋರು ಮಗುವನ್ನ ಕರ್ಕೊಂಡು ಹೋಗಿರ್ತಾರೆ. ಅಲ್ಲಿ ನಂತರ ಮಗುವನ್ನ ಅಲ್ಲೇ ಕೊಂದು ಬ್ಯಾಗ್ನಲ್ಲಿ ಇರಿಸಿಕೊಂಡು ವಾಪಸ್ ಆಗ್ತಾ ಇರ್ತಾರೆ. ಬೆಂಗಳೂರಿನಲ್ಲಿ ವಾಸ ಮಾಡ್ಕೊಂಡಿದ್ದಂತಹ ಸೂಚನಾ ಸೇಠ್ ತಮ್ಮ 4 ವರ್ಷದ ಮಗುವನ್ನೇ ಕೊಂದಿರುವಂತಹ ಪಾಪಿ ತಾಯಿ, ಕ್ರೂರಿ ತಾಯಿ ಆಗಿದ್ದಾರೆ. ಸದ್ಯ ಅವರನ್ನ ಅಲ್ಲಿನ ಸಿಬ್ಬಂದಿ ಏನ್ ಮಾಡ್ತಾರೆ, ರೂಮಿಗೆ ಹೋಗಿ ಪರಿಶೀಲನೆ ನಡೆಸುವಾಗ ಈ ವಿಷಯ ಬಹಿರಂಗವಾಗುತ್ತೆ. ಸದ್ಯ ಪೊಲೀಸರು ವಶಕ್ಕೆ ಪಡೆದು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.